ಗೆಳೆಯರೆ, ಎಕ್ಸಸೈಸ್ ಭಾಳ ಇಂಪಾರ್ಟೆಂಟ್ ಮನುಷ್ಯಂಗಲ್ವಾ. ಎಕ್ಸಸೈಸ್ ಫಿಟ್ ಬಾಡಿ ಅಂತ ನೋಡಿದಾಗ ಗೊತ್ತಾಗಿದೆ ಎಕ್ಸಸೈಸಿಂಗ್ ಬಾಡಿ. ನಾನು ಕೂಡ ಎಕ್ಸಸೈಸ್ ರೆಗ್ಯುಲರ್ ಮಾಡ್ತೀನಿ, ಮನೆ ಕೂಡ ಜಿಮ್ ಇದೆ. ಸೊ ಸ್ಟ್ರೆಚಿಂಗ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು. ಯಾವುದು ನೀವು ವಿಗರಸ್ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಫ್ರೀ ಸ್ಟ್ರೆಚಿಂಗ್ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು. ಯಾವ್ಯಾವ 5 ಕಾಮನ್ ಮಿಸ್ಟೇಕ್ಸ್ ಮಾಡ್ತಾರೆ. ನೀವು ಆ ಥರ ಸ್ಟ್ರೆಚಿಂಗ್ ಮಾಡಿಬಿಟ್ರೆ ಅನುಕೂಲಕ್ಕಿಂತ ಅನುಕೂಲನೇ ಜಾಸ್ತಿ. ನೋವು ಜಾಸ್ತಿ ಆಗ್ಬೋದು, ಸ್ಟಿಫ್ನೆಸ್ ಜಾಸ್ತಿ ಆಗ್ಬೋದು, ಮಸಲ್ ಸ್ಟೇರ್ ಆಗ್ಬೋದು, ಮಸಲ್ ಸೋರ್ ಆಗ್ಬೋದು. ಸೊ ಯಾವುದು 5 ಇಂಪಾರ್ಟೆಂಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಮಾಡಬೇಕು. ಪ್ರೀ ವಾರ್ಮಿಂಗ್ಸ್, ನೀವು ಅಥ್ಲೀಟ್ ಇರ್ಬೋದು, ಅಥವಾ ಜಾಗರ್ ಇರ್ಬೋದು, ಅಥವಾ ನೀವು ಬೇರೆ ರೀತಿಯ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಪರ್ಸನ್ ಇರ್ಬೋದು, ಅಥವಾ ಮಾಮೂಲಿ ಎಕ್ಸಸೈಸ್ ಮಾಡೋಂಥ ವ್ಯಕ್ತಿನೇ ಇರ್ಬೋದು. ಸೊ ಈ ವಿಡಿಯೋನ 5 ಕಾಮನ್ ಮಿಸ್ಟೇಕ್ಸ್ ಯಾವುದು ಅವಾಯ್ಡ್ ಮಾಡಬೇಕು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡುವಾಗ, ಮಾಡೋಕ್ಕೆ ಮುಂಚೆ ಅನ್ನೋದನ್ನು ವಿವರವಾಗಿ ವಿಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೆ. ನಾನು ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. ನಾನು 30ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಆಲ್ವೇಸ್ ವಾರ್ಮ್ ಅಪ್ ಬಿಫೋರ್ ಈ ಸ್ಟಾರ್ಟಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ವಾರ್ಮ್ ಅಪ್ ಮಾಡಬೇಕು. ಸ್ವಲ್ಪ ಮಸಲ್ಸು, ನರ್ವ್ಸು ಎಲ್ಲ ಸ್ಟ್ರೆಚ್ ಆಗಬೇಕು, ಜಾಯಿಂಟ್ಸ್ ಎಲ್ಲ ಸ್ಟ್ರೆಚ್ ಆಗಿ ವಾರ್ಮ್ ಅಪ್ ಮಾಡಿ ಆಮೇಲೆ ನೀವು ವಿಗರಸ್ ಆ್ಯಕ್ಟಿವಿಟಿ ಶುರು ಮಾಡಬೇಕು, ವಿಗರಸ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಶುರು ಮಾಡಬೇಕು. ವಾರ್ಮ್ ಅಪ್ ಮಾಡಿದ್ರೆ ಮಾಡೋಕ್ಕೆ ಹೋಗ್ಬೋದು. ನೀವು ವಾರ್ಮ್ ಅಪ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಮಸಲ್ಸ್ ಸ್ಟೇರ್ ಆಗುತ್ತೆ, ಮಸಲ್ಸ್ ಸೋರ್ನೆಸ್ ಆಗುತ್ತೆ. ನಿಮ್ಮ ಮಸಲ್ಸ್ ಜಾಯಿಂಟ್ಸ್ ಅದಕ್ಕೆ ಒಂದೇ ಸಲ ಸಡನ್ನಾಗಿ ಕೊಟ್ಬಿಟ್ರೆ ಆಗಲ್ಲ ಅಲ್ವಾ. ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕು. ಹಾಗಾಗಿ ನೀವು ಮಸಲ್ ಸ್ಟ್ರೆಚಿಂಗ್ ಮಾಡಬೇಕು, ಸ್ವಲ್ಪ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದು, ಸ್ಲೋ ಆಗಿ ನಡೆಯುವಂಥದ್ದು, ಅಲ್ಲೆಲ್ಲ ಸ್ವಲ್ಪ ಮೂಮೆಂಟ್ಸ್ ಮಾಡುವಂಥದ್ದು, ಲೈಟಾಗಿ ಜರ್ಕ್ ಮಾಡುವಂಥದ್ದು, ಎಲ್ಲ ರೀತಿಯ ಮೂಮೆಂಟ್ಸ್, ಎಲ್ಲ ಜಾಯಿಂಟ್ಸ್ ಸ್ವಲ್ಪ ಲೈಟಾಗಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡುವಂಥದ್ದು, ಇವೆಲ್ಲ ಲೈಟಾಗಿ ಮಾಡಿಕೊಂಡು ವಾರ್ಮ್ ಅಪ್ ಮಾಡಿಕೊಂಡು ಆಮೇಲೆ ವಿಗ್ರಸ್ ಎಕ್ಸಸೈಸ್, ವಿಗ್ರಸ್ ಮಾಡೋದಾಗಿ ವಾಕಿಂಗ್ ಮಾಡೋದಾಗಲಿ, ಜಾಗಿಂಗ್ ಮಾಡೋದು, ರನ್ನಿಂಗ್ ಮಾಡೋವೆಲ್ಲ ಮಾಡಬೇಕು. ಫಸ್ಟ್ ಯಾವಾಗಲೂ ಸ್ವಲ್ಪ ವಾರ್ಮ್ ಅಪ್ ಮಾಡಬೇಕು ಅಲ್ವಾ. ಸೊ ನಿಮ್ಮ ಬಾಡಿ ಸ್ವಲ್ಪ ಹೀಟಪ್ ಆಗಬೇಕು, ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಬೇಕು, ಮಸಲ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಬೇಕು, ಮೂಮೆಂಟ್ಸ್ ಸ್ವಲ್ಪ ಫ್ರೀ ಆಗಬೇಕು ಅಲ್ವಾ. ಆಮೇಲೆ ನೀವು ಆ ಥರ ಎಕ್ಸಸೈಸ್ ಮಾಡಿದಾಗ, ವಿಗರಸ್ ಎಕ್ಸಸೈಸ್ ಮಾಡಿದಾಗ ಬಾಡಿ ಕೋಆಪ್ರೇಟ್ ಮಾಡುತ್ತೆ, ಈ ರೀತಿ ಆಗುವಂಥ ಇಂಜುರೀಸ್ ಅವಾಯ್ಡ್ ಮಾಡೋದು. ಸೊ ಹಾಗೆ ವಾರ್ಮ್ ಅಪ್ ಇಸ್ ಭಾಳ ಇಂಪಾರ್ಟೆಂಟು. ಕೆಲವರು ಅಭ್ಯಾಸದಿಂದನೇ ಒಂದೇ ಸಲ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಓಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಭ್ಯಾಸ ಏನೇ ಇರಲ್ಲ, 3 ದಿನ ಮಲ್ಕೊಂಡು ರೆಸ್ಟ್ ತಗೋತಾರೆ. ಇವಾಗೆಲ್ಲ ಅದನ್ನು ಟ್ರೆಂಡ್ ಆಗಿದೆ. ಎಲ್ಲರೂ 5K ರನ್ ಮಾಡಿದೆ, 10K ರನ್ ಮಾಡಿದೆ ಅಂತ ಹಾಕೊಳ್ಳುವಂಥದ್ದು. ಅಭ್ಯಾಸ ಇಲ್ಲದೇ ಮಾಡಿದೆ, ವಾರ್ಮ್ ಅಪ್ ಇಲ್ಲದೇ ಮಾಡಿದೆ, ಖಂಡಿತ ನಿಮಗೆ ಹಾನಿಕರ ಅದು ಅಲ್ವಾ. ಸೊ ಹಾಗೆ ಆ ರೀತಿ ಮಾಡಿಬಿಡಿ. ವಾರ್ಮ್ ಅಪ್ ಇಸ್ ವೆರಿ ಇಂಪಾರ್ಟೆಂಟು. ಯಾವುದೇ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ವಾರ್ಮ್ ಅಪ್ ಮಾಡೋದು ಭಾಳ ಖುಷಿರು. ವಾರ್ಮ್ ಅಪ್ ಮಾಡಿನೇ ಆಮೇಲೆ ನೀವು ಎಕ್ಸಸೈಸ್ ಶುರು ಮಾಡಿ. ನೆವರ್ ಸ್ಟ್ರೆಚ್ ಟೂ ಮಚ್ ಟು ಕಾಸ್ ದ ಪೇಯ್ನ್ ಅಂತ ಹೇಳ್ತೀವಿ. ನೀವು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು ತುಂಬ ಪೇಯ್ನ್ ಆಗೋಷ್ಟು ಮಾಡೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಫೀಲ್ ಆಗಬೇಕು, ಪೇಯ್ನ್ ಓವರಾಗಿ ಪೇಯ್ನ್ ಆಗಬಾರ್ದಲ್ವಾ. ಕೆಲವು ನನಗೆ ಯೋಗಾಸನ ಟೀಚರ್ಸ್ ಬರ್ತಾರೆ, ಕೆಲವು ಪೇಷಂಟ್ಸ್ ಎಲ್ಲ ಬರ್ತಾರೆ. ಕೆಲವೆಲ್ಲ ವಿಪರೀತವಾದ ಯೋಗಾಸನ ಪೋಸ್ಟ್ ಇವೆ, ಭಾಳ ಫ್ಲೆಕ್ಸಿಬಿಲಿಟಿ ಇರಬೇಕು. ಸುಮ್ಮನೆ ಮಾಡೋಕ್ಕಾಗಲ್ಲ. ಯಾರು 6 ತಿಂಗಳು, ವರ್ಷ, 2 ವರ್ಷ, 5 ವರ್ಷ ಯೋಗ ಟೀಚರ್ಸ್ ಇರ್ತಾರೆ, ಯಾರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ ಚೈಲ್ಡ್ಹುಡ್ಡಿಂದ, ಅವರು ಅಂಥ ಪೋಸ್ಟರ್ಸ್ನ, ಅಂಥ ವಿಪರೀತ ಆಸನಗಳನ್ನ ಮಾಡ್ತಾರೆ. ನಾವು ಅಭ್ಯಾಸ ಇಲ್ಲದ್ರೆ ಒಂದೇ ಸರಿ ಆ ರೀತಿಯ ಓವರಾಗಿ ಸ್ಟ್ರೆಚ್ ಮಾಡಿ ಪೇಯ್ನ್ ಆಗುವಂಥ ಮಾಡಿಬಿಟ್ರೆ ಆಮೇಲೆ ಮತ್ತೆ ಎಷ್ಟೊಂದು ಜನ ಯೋಗಾಸನ ಮಾಡಿ ನೋವಾಯ್ತು ಸರ್ ಅಂತ ಬಂದಿರೋರಿದ್ದಾರೆ, ಯೋಗಾಸನ ಮಾಡಿ ಬೆನ್ನು ಆಗಿದೆ ಅಂತ ಬಂದವರಿದ್ದಾರೆ, ಯೋಗಾಸನಾಗ ಮಂಡಿ ನೋವು ಜಾಸ್ತಿ ಆಗಿದೆ ಸರ್ ಅಂತ ಬಂದವರಿದ್ದಾರೆ. ಸೊ ಹಾಗೆ ನಾನು ಹೇಳಿದಂಗೆ ಒಂದು ವಾರ್ಮ್ ಅಪ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಬಾಡಿ ಎಷ್ಟು ಅಲೋ ಮಾಡ್ತಾ ಅಷ್ಟೇ ಸ್ಟ್ರೆಚಿಂಗ್ ಮಾಡಬೇಕು, ಓವರಾಗಿ ಮಾಡಬಾರ್ದು. ಸ್ವಲ್ಪ ಸ್ಟ್ರೆಚ್ ಮಾಡಿ, ಸ್ವಲ್ಪ ಪೇಯ್ನ್ ಆಗ್ತಿದ್ದಂಗೆ ರಿಲ್ಯಾಕ್ಸ್ ಮಾಡಬೇಕು. ಓವರಾಗಿ ಸ್ಟ್ರೆಚ್ ಮಾಡಿ ಓವರ್ ಪೇಯ್ನ್ ಆಗುವಂತೆ ಮಾಡ್ಬೋದು. ನೀವು ಓವರಾಗಿ ಮಾಡಿದೇನಂತ ಯಾವುದೇ ಆಗಲಿ, ಅತಿ ಆದರೆ ಅಮೃತಾನು ವಿಷ ಅಂತ ಹೇಳ್ತೀವಲ್ವಾ. ಸೊ ಓವರಾಗಿ ಸ್ಟ್ರೆಚ್ ಮಾಡಿದೇನಾಗುತ್ತೆ, ಮಸಲ್ಸ್ ಟೇರ್ ಆಗುತ್ತೆ, ಟೆಂಡನ್ ಟೇರ್ ಆಗುತ್ತೆ, ಟೆಂಡನ್ ಸ್ಟ್ರೈನ್ ಆಗುತ್ತೆ. ಸೊ ಮಸಲ್ ಸೋರ್ನೆಸ್ ಡೆವಲಪ್ ಆಗುತ್ತೆ, ಟೆಂಡರ್ ಸೋರ್ನೆಸ್ ಡೆವಲಪ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ RS ಎಂದು ರಿಪೀಟೆಡ್ ಸ್ಟ್ರೆಚ್ ಇರುತ್ತೆ. ರಿಪೀಟೆಡ್ ನೀವು ಓವರ್ ಸ್ಟ್ರೆಚ್ ಮಾಡ್ತಾ ಇದ್ರಿ ಅಭ್ಯಾಸದಿಂದ ಏನಾಗುತ್ತೆ, ರಿಪೀಟೆಡ್ ಇಂಜುರೀಸ್ ಆಗ್ತಾ ಇರುತ್ತೆ. ರಿಪೀಟೆಡ್ ಇಂಜುರೀಸ್ ಆಗಿ ಪೇಯ್ನ್ ಆಗುವಂಥ ಕೆಲವರು ಜಿಮ್ಗೆ ಹೋಗ್ತಾರೆ, ಒಂದೇ ಸಲ ಅಭ್ಯಾಸ ಸಿಕ್ಕಾಡೆ ವೆಯ್ಟ್ ಅಂತ ಗ್ರ್ಯಾಜುವಲಾಗಿ ಹೇಳ್ತಾರಲ್ಲ, ಸ್ಟೆಪ್ ಬೈ ಸ್ಟೆಪ್. ಮೊದಲು ಸ್ವಲ್ಪ 1 kg ಎತ್ತಿ, ಅಭ್ಯಾಸ 2 kg, ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡ್ಕೊತ ಹೋಗಬೇಕು. ವಾರ್ಮ್ ಅಪ್ ಮಾಡಿ ಜಾಸ್ತಿ ಓವರಾಗಿ ಪೇಯ್ನ್ ಒಂದೇ ಸಲ 10 kg 20 kg ಅಭ್ಯಾಸನ ಎತ್ಕೋಗ್ಬಾರ್ದು ಅಲ್ವಾ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೊಳ್ಳೋದು ಒಳ್ಳೆಯದು. ಓವರಾಗಿ ಮಾಡೋಕ್ಕೆ ಹೋಗಬೇಡಿ. ಅತಿ ಆದರೆ ಅಮೃತ ನಿಮಿಷ ಓವರ್ ಸ್ಟ್ರೆಚ್ ಪೇಯ್ನ್ ಮಾಡಿಕೊಂಡು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ 3 ದಿವಸ ರೆಸ್ಟ್ ಕೊಡಬೇಕಾಗತ್ತೆ. ಆ ಥರ ಮಾಡಬೇಡಿ. ನೋಡಿ, ಸ್ಟ್ರೆಚಿಂಗ್ ಎಕ್ಸಸೈಸಲ್ಲಿ ಎಷ್ಟೊತ್ತು ಸ್ಟ್ರೆಚ್ ಮಾಡಿ ಇಟ್ಕೋಬೇಕು ಅದು ಇಂಪಾರ್ಟೆಂಟು. ಒಂದು 20 to 30 ಸೆಕೆಂಡ್ಸ್ ಇಟ್ಕೊಳ್ಳೋದು ಐಡಿಯಲ್. ನೀವು ಬರೀ 10 ಸೆಕೆಂಡ್ಸ್ ಸ್ಟ್ರೆಚ್ ಮಾಡಿ ಬಿಟ್ಬಿಟ್ರೆ, ಆ ಸ್ಟ್ರೆಚ್ ಮಾಡಿದಾಗ ಮಸಲ್ ಸ್ವಲ್ಪ ಅಡಾಪ್ಟಬಿಲಿಟಿ ಆಗಿ, ಮಸಲ್ ಸ್ಟ್ರೆಚ್ ಆಗಿ, ಅದು ರಿಲ್ಯಾಕ್ಸ್ ಆಗಿ, ನಿಮಗೆ ಅದರಲ್ಲಿ ಬೆನಿಫಿಟ್ಸ್ ಸಿಗೋಕ್ಕೆ ಮಿನಿಮಮ್ 20 to 30 ಸೆಕೆಂಡ್ಸ್ ಸ್ಟ್ರೆಚ್ ಮಾಡಿಟ್ಕೋಬೇಕು. ನೀವು 10 ಸೆಕೆಂಡ್ಸ್ ಸ್ಟ್ರೆಚ್ ಮಾಡಿಬಿಟ್ರೆ ಅಷ್ಟೊಂದು ಉಪಯೋಗ ಆಗಲ್ಲ, ಅದು ಸೈಂಟಿಫಿಕ್ ಪ್ರೂವ್ ಆಗಿದೆ. ಸೊ ಹಾಗಾಗಿ ಒಂದು 20 to 30 ಸೆಕೆಂಡ್ಸ್ ಸ್ಟ್ರೆಚ್ ಮಾಡಿ ಅದೇ ಪೋಸ್ಚರ್ ಮೇಂಟೈನ್ ಮಾಡಬೇಕು, ಆಮೇಲೆ ಸ್ಲೋ ಆಗಿಬಿಡಬೇಕು ಅಲ್ವಾ. ಇನ್ನು ಯೋಗಾಸನ ಮಾಡುವಾಗಲೂ ಅಷ್ಟೇ ಅಲ್ವಾ, ಒಂದು 20 to 30 ಸೆಕೆಂಡ್ಸ್ ಆ ಪೋಸ್ಚರ್ ಮೇಂಟೈನ್ ಮಾಡಿ ಆಮೇಲೆ ಸ್ಲೋ ಆಗಿ ಗೋ ಬ್ಯಾಕ್ ಟು ನಾರ್ಮಲ್ ಪೋಸ್ಚರ್ ಅಂತ ಹೇಳ್ತಾರೆ. ಹಾಗಾಗಿ ಆ ಸ್ಟ್ರೆಚಿಂಗ್ನ 20 to 30 ಸೆಕೆಂಡ್ಸ್ ಮೇಂಟೈನ್ ಮಾಡಿ. 5 ನಿಮಿಷ 5 ಸೆಕೆಂಡು 10 ಸೆಕೆಂಡ್ ಮಾಡೋದು ಉಪಯೋಗ ಇಲ್ಲ, ಮತ್ತು ಓವರಾಗಿ ಮಾಡೋದು ಬೇಕಿಲ್ಲ. 1 ನಿಮಿಷ 2 ನಿಮಿಷ 5 ನಿಮಿಷ ಎಲ್ಲ ಸ್ಟ್ರೆಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ನಿಮ್ಮ ಒಂದು ದೇಹದ ಅನುಗುಣವಾಗಿ, ನಿಮ್ಮ ಒಂದು ಕೆಪಾಸಿಟಿ ಅನುಗುಣವಾಗಿ ಎಷ್ಟು ಸ್ಟ್ರೆಚ್ ಮಾಡೋಕ್ಕಾದಷ್ಟು ಮಾಡಿ. ಒಂದೊಂದು ಸ್ಟ್ರೆಚ್ನ ಒಂದು 3 to 5 ಟೈಮ್ಸ್ ರಿಪೀಟ್ ಮಾಡೋದು ಒಳ್ಳೆಯದು. ಸಪೋಸ್ ಈಗ ರಿಸ್ಟ್ ಸ್ಟ್ರೆಚ್ ಮಾಡಿದ್ರೆ ಸ್ಟ್ರೆಚ್ ಮಾಡಿ ಒಂದು 30 ಸೆಕೆಂಡ್ಸ್ ಇಟ್ಕೊಳ್ಳಿ, ಮತ್ತೆ ಬಿಡಿ.
ಮತ್ತೆ ಇನ್ನೊಂದ್ಸರಿ ಸ್ಟ್ರೆಚ್ ಮಾಡಿ ಆ ಥರ ಬಿಡಿ. ಈ ಥರ ಒಂದು 3 to 5 ಸೆಟ್ಸ್ ಮಾಡುವಂಥದ್ದು ಭಾಳ ಒಳ್ಳೆಯದು. ಹಾಗಾಗಿ ಸ್ಟ್ರೆಚಿಂಗ್ ಆ ರೀತಿ ಮಾಡಿದಾಗ ಸ್ಟ್ರೆಚಿಂಗ್ ಒಂದು ವೈಜ್ಞಾನಿಕವಾಗಿ ನಿಮ್ಗೆ ರಿಸಲ್ಟ್ಸ್ ಕೊಡುತ್ತೆ. ಸ್ಟ್ರೆಚಿಂಗಿಂದ ಆಗುವಂಥ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಗೆಳೆಯರೆ. ಗೆಳೆಯರೆ, ಬ್ರೀತ್ ನಾರ್ಮಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ ನೋಡಿ. ನಿಮ್ಮ ಬ್ರೀತ್ ಉಸಿರಾಟ ಇದೆಯಲ್ಲ, ಅದು ಕೂಡ ಭಾಳ ಪ್ರಾಮುಖ್ಯತೆ ಹೊಂದಿದೆ ನೋಡಿ. ಎಸ್ಪೆಷಲಿ ಯೋಗಾಸನ ಮಾಡುವಾಗ ಉಸಿರಾಟಕ್ಕೂ ಭಾಳ ಪ್ರಾಮುಖ್ಯ. ಯಾಕೆಂದರೆ ಯೋಗಾಸನ ಬರೀ ನಿಮಗೆ ದೇಹಕ್ಕೆ ಅಲ್ಲ, ಮನಸ್ಸಿಗೆ ಕೂಡ ಅದೊಂದು ಪಾಸಿಟಿವ್ ಎಫೆಕ್ಟ್ಸ್ ಕೊಡುತ್ತೆ. ಹಾಗಾಗಿ ಯೋಗಾಸನದಲ್ಲಿ ಉಸಿರಾಟಕ್ಕೆ ಭಾಳ ಮಹತ್ವ ಇದೆ ಗೆಳೆಯರೆ. ನಾನು ಆರ್ಟ್ ಆಫ್ ಲಿವಿಂಗು ಶ್ರೀ ರವಿಶಂಕರ್ ಗುರುಜಿದು ಬೇಸಿಕ್ ಕೋರ್ಸ್, ಅಡ್ವಾನ್ಸ್ ಕೋರ್ಸ್ ಎಲ್ಲ ಮಾಡಿದ್ದೀನಿ. ಸೊ ನಿಮ್ಮ ಬ್ರೀತಿಂಗೆಲ್ಲ ನಿಮ್ಮ ಮೈಂಡ್ ಸೆಟ್ಟು ಡಿಸೈಡ್ ಆಗ್ಬಿಟ್ಟು. ನೀವು ಕೋಪ ಇದ್ದಾಗ ಜೋರು ಉಸಿರಾಡ್ತಿರ್ತೀರಾ ಅಲ್ವಾ, ನಿಮಗೆ ಬೇಸರ ಇದ್ದಲ್ಲ ಲಾಂಗ್ ಅಂತ ಉಸಿರು ಬಿಡ್ತೀರಾ. ಸೊ ಅದು ಇಂಡೈರೆಕ್ಟಾಗಿ ನಿಮಗೆ ಬಾಡಿ ಮೆಕ್ಯಾನಿಸಮ್ಗೆ ಎಫೆಕ್ಟ್ ಆಗುತ್ತೆ. ಜೊತೆಗೆ ನೀವು ಬೇಜಾರಿದ್ದಾಗ ಬ್ರೀತ್ ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ಮನಸ್ಥಿತಿ ಕೂಡ ಚೇಂಜ್ ಆಗುತ್ತೆ. ಸೊ ಹಾಗೆ ಬ್ರೀತಿಂಗ್ ಭಾಳ ಇಂಪಾರ್ಟೆಂಟು. ಸೊ ಸುದರ್ಶನ್ ಕ್ರಿಯೆ ನಾನು ಮಾಡಿದ್ದೀನಿ, ನೀವುಗಳು ಮಾಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಮಾಡಿ. ಭಾಳ ಭಾಳ ಅನುಕೂಲಕರ. ಪ್ರತಿನಿತ್ಯ 20 ನಿಮಿಷ ಮಾಡ್ತೀನಿ ಸುದರ್ಶನ್ ಕ್ರಿಯೆನ. ಸೊ ಹಾಗಾಗಿ ಭಾಳ ಅನುಕೂಲ ಆಗಿದೆ. ಸೊ ಹಾಗೆ ನಾನು ಹೇಳುವಾಗ ಸ್ಟ್ರೆಚಿಂಗ್ ಮಾಡುವಂತಾಗ ಕೆಲವರು ಏನು ಮಾಡ್ತಾರೆ, ಬಿಗೆ ಇಟ್ಕೊಂಡ್ಬಿಡ್ತಾರೆ, ಈ ಥರ ಉಸಿರು ಕಟ್ಬಿಟ್ಟಿರ್ತಾರೆ. ಆ ಥರ ಮಾಡಬೇಡಿ. ಜೊತೆಗೆ ಏನು ಮಾಡೋದು, ಫ್ರೀಕ್ವೆಂಟ್ ಈ ಥರ ಉಸಿರಾಟ ಮಾಡ್ತಾರೆ, ಆ ಥರನೂ ಮಾಡಬಾರ್ದು. ಯಾವುದೇ ಎಕ್ಸಸೈಸ್ ಮಾಡೋಕ್ಕೆ ಸ್ಟ್ರೆಚಿಂಗ್ ಮಾಡೋಕ್ಕೆ ಎಸ್ಪೆಷಲಿ ಯೋಗಾಸನ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಸ್ಲೋವಾಗಿ ಡೀಪ್ ಇನ್ಹೇಲ್ ಮಾಡಬೇಕು, ಸ್ಟ್ರೆಚಿಂಗ್ ಮಾಡಬೇಕು, ಸ್ಲೋವಾಗಿ ಎಕ್ಸೈಲ್ ಮಾಡ್ತಾ ವಾಪಸ್ ಪೊಸಿಷನ್ಗೆ ಬರಬೇಕು. ಸೊ ಈ ಬ್ರೀತಿಂಗ್ ಕೂಡ ಭಾಳ ಇಂಪಾರ್ಟೆಂಟು. ಏನಂದರೆ ಲಾಂಗ್ ಬ್ರೀತ್ ತೊಗೊಂಡಾಗ ದೇಹಕ್ಕೆ ಆಕ್ಸಿಜನ್ ಕೂಡ ಚೆನ್ನಾಗಿ ಪೂರೈಸುತ್ತೆ. ಮಸಲ್ಸ್ ಕೂಡ ಕ್ರ್ಯಾಂಪ್ ಆಗಲ್ಲ. ಮಸಲ್ಸ್ ಕೂಡ ಆಕ್ಸಿಜನ್ ಬೇಕಲ್ವ. ನೀವು ಎಕ್ಸಸೈಸ್ ಮಾಡುವಾಗ ಸ್ಟ್ರೆಚ್ ಮಾಡುವಾಗ ಮಸಲ್ಸ್ ಎಕ್ಸಸೈಸ್ ಬೇಕು. ನೀವು ಉಸಿರು ಕಟ್ಬಿಟ್ರೆ ಎಕ್ಸಸೈಸ್ ಎಲ್ಲ ಆಗುತ್ತೆ. ಸೊ ಶಾಲೋ ಬ್ರೀತಿಂಗ್ ಈ ಥರ ಫಾಸ್ಟಾಗಿ ಬ್ರೀತ್ ಮಾಡಿದ್ರೆ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗಲ್ಲ ಲಂಗ್ಸ್ಗೆ ಅಲ್ವಾ. ಸೊ ಹಾಗೆ ನೀವು ಆಕ್ಸಿಜನ್ ಚೆನ್ನಾಗಬೇಕಂದ್ರೆ ಡೀಪ್ ಬ್ರೀತಿಂಗ್, ಡೀಪ್ ಇನ್ಹಲೇಷನ್, ಡೀಪ್ ಎಕ್ಸಲೇಷನ್ ಅಂತೈತಿ. ಸೊ ಈ ಥರ ಮಾಡಿದಾಗ ನಿಮ್ಮ ಮಸಲ್ಸ್ ಕೂಡ ರಕ್ತ ಪರಿಚಲನೆ ಚೆನ್ನಾಗುತ್ತೆ, ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ. ಹಾಗಾಗಿ ಈ ಬ್ರೀತಿಂಗ್ ಕಡೆ ಗಮನ ಕೊಡೋದು ಭಾಳ ಮುಖ್ಯ. ನಮ್ಮ ಯೋಗಾಸನದಲ್ಲಿ ಎಸ್ಪೆಷಲಿ ಬ್ರೀತಿಂಗ್ ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಸ್ಟ್ರೆಚಿಂಗ್ ಎಕ್ಸಸೈಸ್, ಯೋಗಾಸನ ಕೂಡ ಸ್ಟ್ರೆಚಿಂಗ್ ಎಕ್ಸಸೈಸ್. ಹಾಗಾಗಿ ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಡೀಪ್ ಬ್ರೀತಿಂಗ್ ತೊಗೊಳ್ಳಿ, ರಿಲ್ಯಾಕ್ಸ್ ಮಾಡ್ತಾ ಎಕ್ಸೆಲ್ ಮಾಡಿ. ಭಾಳ ಒಳ್ಳೆಯದು. ಎಲ್ಲರೇ ಇನ್ನೊಂದು 5ನೇದು ಮುಖ್ಯವಾದ ಸ್ಟ್ರೆಚ್ ಮೇಜರ್ ಮಸಲ್ಸ್ ಈಕ್ವಲಿ ಅಂತ ಹೇಳ್ತೀವಿ. ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಸ್ಟ್ರೆಚಿಂಗ್ ಎಕ್ಸಸೈಸ್. ಬರೀ ಕೈ ಮಾಡಿ ಸುಮ್ಮನೆ ಆಗ್ಬಿಡೋದು, ರಿಸ್ಟ್ ಮಾಡಿ ಸುಮ್ಮನೆ ಆಗ್ಬಿಡೋದು ಹಂಗಲ್ಲ. ರಿಸ್ಟ್ಗೂ ಬೇಕು, ಎಲ್ಬೋ ಬೇಕು, ಶೋಲ್ಡರ್ ಬೇಕು. ಹಂಗೆ ಬೆನ್ನಿಗೂ ಸ್ಟ್ರೆಚಿಂಗ್ ಎಕ್ಸಸೈಸ್ ಬರುತ್ತೆ, ಹಿಪ್ ಜಾಯಿಂಟ್ಗೆ ಬರುತ್ತೆ, ನೀ ಜಾಯಿಂಟಿಗೆ ಬರುತ್ತೆ. ಸೊ ಎಲ್ಲ ದೇಹದ ಎಲ್ಲ ಜಾಯಿಂಟ್ಸ್ಗೂ ಎಲ್ಲ ಮಸಲ್ಸ್ಗೂ ಸ್ಟ್ರೆಚ್ ಮಾಡಬೇಕು ಒಂದು. ಮತ್ತು ಆಪೋಸಿಟ್ ಗ್ರೂಪ್ಸ್ಗೆ ಈಕ್ವಲಿ ಸ್ಟ್ರೆಚ್ ಮಾಡಬೇಕು. ಸಪೋಸ್ ಈಗ ನಾನು ಇದು ಫ್ಲೆಕ್ಷರ್ ಅಂತ ಹೇಳ್ತೀವಿ. ಫ್ಲೆಕ್ಸರ್ ಗ್ರೂಪ್ ಮಾಡೋದು ಎಕ್ಸ್ಟೆನ್ಸರ್ ಮಾಡೋದಿಲ್ಲ, ಹಂಗಲ್ಲ. ಫ್ಲೆಕ್ಸರ್ ಗ್ರೂಪ್ ಆಗಬೇಕು, ಎಕ್ಸ್ಟೆನ್ಸರ್ ಗ್ರೂಪ್ ಆಗಬೇಕು. ಹಂಗೆ ಮಂಡಿಗೆ ಮಡ್ಚೋದೂ ಸ್ಟ್ರೆಚ್ ಆಗಬೇಕು, ಎಕ್ಸ್ಟೆನ್ಷನ್ ಅಂತೀವಿ, ಚಾಚೋದು ಸ್ಟ್ರೆಚ್ ಆಗಬೇಕು. ಸೊ ಆಪೋಸಿಟ್ ಗ್ರೂಪ್ ಆಫ್ ಮಸಲ್ಸ್ ಇರ್ತಾರೆ, ಮೇಜರ್ ಗ್ರೂಪ್ ಮಸಲ್ಸ್, ಎರಡಕ್ಕೂ ಈಕ್ವಲಾಗಿ ಸ್ಟ್ರೆಚ್ ಆಗಬೇಕು. ಆವಾಗಲೇ ಬಾಡಿ ಬ್ಯಾಲೆನ್ಸ್ ಆಗುತ್ತೆ, ಈಕ್ವಲಾಗಿ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ, ಬ್ಯಾಲೆನ್ಸಿಂಗ್ ಹೆಲ್ಪ್ ಆಗುತ್ತೆ, ಮತ್ತು ಎಲ್ಲ ರೀತಿಯಿಂದ ಅನುಕೂಲ ಆಗುತ್ತೆ. ಸೊ ಹಾಗೆ ಆ ಗ್ರೂಪ್ ಆಫ್ ಮಸಲ್ಸ್ ಇರ್ತಲ್ಲ, ಎರಡೂ ಕಡೆ ಎರಡು ಆಪೋಸಿಟ್ ಕೆಲಸ ಮಾಡಿದ್ವಿ ನೋಡಿ. ಕೆಳಗೆ ಬಗ್ಸೋದು ಮೇಲೆ ಕೆತ್ತೋದು, ಎರಡೂ ಗ್ರೂಪ್ ಆಫ್ ಮಸಲ್ಸು. ಇದು ಫ್ಲೆಕ್ಸರ್ ಅಂತೀವಿ, ಇದು ಎಕ್ಸ್ಟೆನ್ಸರ್ ಅಂತೀವಿ. ಅದೇ ರೀತಿ ಅಲ್ವಾ. ಇದು ಮಡ್ಚುವಂಥದ್ದು, ಚಾಚುವಂಥದ್ದು. ಈ ಎರಡೂ ಗ್ರೂಪ್ಗೆ ಇದು ಮಡ್ಚೋದಕ್ಕೆ ಬೈಸೆಪ್ಸ್ ಅಂತ ಕೆಲಸ ಮಾಡ್ತೀವಿ, ಸ್ಟ್ರೈಟ್ ಮಾಡಿ ಟ್ರೈಸೆಪ್ಸ್ ಅಂತ ಕೆಲಸ ಮಾಡ್ತೀವಿ. ಇವೆರಡೂ ಗ್ರೂಪ್ ಆಫ್ ಮಸಲ್ಸ್ಗೆ ಈಕ್ವಲ್ ಆಗಿ ಸ್ಟ್ರೆಚಿಂಗ್ ಮಾಡಬೇಕು. ಬರೀ ಇದೊಂದು ಮಾಡಿದ್ರಲ್ಲ, ಬರೀ ಇದೊಂದು ಮಾಡಿದ್ರಲ್ಲ. ಸೊ ಎರಡೂ ಬ್ಯಾಲೆನ್ಸ್ ಆಗಿ ಭಾಳ ಇಂಪಾರ್ಟೆಂಟ್. ಸೊ ಆ ರೀತಿ ಈಕ್ವಲ್ ಇರುತ್ತೆ. ಮಸಲ್ಸ್ ಏನು ಕೆಲಸ ಮಾಡ್ತಲ್ಲ ಅವಾಗ ಈಕ್ವಲಾಗಿ ಸ್ಟ್ರೆಚಿಂಗ್ ಮಾಡಿ. ಅವಾಗ ಏನಾಗುತ್ತೆ, ಮಸಲ್ಸ್ ಕೂಡ ಈಕ್ವಲಾಗಿ ಸ್ಟ್ರೆಚ್ ಆಗುತ್ತೆ. ಓವರಾಲ್ ಬಾಡಿಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋಣ. ಹೇಳ್ದಂಗೆ ಬರೀ ಅಪ್ಪರ್ ಲಿಂಬ್ ಮಾಡ್ತೀವಿ, ಕಾಲಿಗೆ ಅಷ್ಟೇ ಮಾಡ್ತೀವಲ್ಲ, ಎಲ್ಲ ಜಾಯಿಂಟ್ಸ್ಗೂ ಮಾಡಬೇಕು. ನಿಮ್ಗೆ ಲೋವರ್ ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆ, ಕ್ವಾಡ್ರಿಸೆಪ್ಸ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆ, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆ, ಕಾಫ್ ಮಸಲ್ಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆ. ಸೊ ಈ ರೀತಿಯ ಒಂದೊಂದು ಗ್ರೂಪ್ ಆಫ್ ಮಸಲ್ಸ್ಗೂ ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆ. ಅವೆಲ್ಲವನ್ನು ನೀವು ಮಾಡಿದಾಗ ಒಂದು ಇಡೀ ದೇಹಕ್ಕೆ ಎಲ್ಲ ಅಂಗಾಂಗಗಳಿಗೆ ಎಲ್ಲ ಮಸಲ್ಸ್ಗೂ ಈಕ್ವಲ್ ಸ್ಟ್ರೆಚ್ ಆಗುತ್ತೆ. ನಾನು ಹೇಳ್ದಂಗೆ ಸೈಂಟಿಫಿಕ್ ಆಗಿ ಕರೆಕ್ಟಾಗಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮಸಲ್ಸ್ ಹೆಲ್ತ್ ಚೆನ್ನಾಗಿರುತ್ತೆ, ಬ್ಯಾಲೆನ್ಸಿಂಗ್ ಚೆನ್ನಾಗಿ ಬರುತ್ತೆ, ಮಸಲ್ಗೆ ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮಸಲ್ ಹೆಲ್ತ್ ಚೆನ್ನಾಗಿರುತ್ತೆ, ಮಸಲ್ದು ಟೆನ್ಷನ್ ಆಗಲಿ ಅಥವಾ ಒಂದು ಗರ್ತಾಗಲಿ ಹೆಲ್ತಿ ಗರ್ತ್ ಮೇಂಟೈನ್ ಆಗುತ್ತೆ. ಸೊ ಹೆಲ್ತಿ ಬಾಡಿ ಚೆನ್ನಾಗಿ ನಿಮಗೆ ಅನುಕೂಲ ಆಗುತ್ತೆ. ಸೊ ಮಸಲ್ ಸ್ಟ್ರೆಂತ್ ಚೆನ್ನಾಗಿ ಕಾಪಾಡಬೇಕಂದ್ರೆ ಈ ರೀತಿ ಎಲ್ಲ ನಾನು ಹೇಳಿದ ವಿಷಯಗಳನ್ನ ಪಾಲಿಸೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾನು ಯಾವಾಗಲೂ ನನ್ನ ಪೇಷಂಟ್ಸ್ಗೆ ಹೇಳ್ತಿದ್ದೀನಿ ನೋಡಿ, ದಿನಕ್ಕೆ ಇರೋದು ಬರೀ ಕೇವಲ 23 ಗಂಟೆ, 24 ಅಲ್ಲ, ಬರೀ 23 ಗಂಟೆ. ಯಾಕೆ ಸರ್ 23 ಗಂಟೆ, 24 ಅಲ್ವಾ ಅಂತ ಕೇಳೋದಿಲ್ಲ. ಆ 1 ಅವರ್ನ ನೀವು ಯಾರಿಗೂ ಕೊಡಬೇಡಿ. ಹೆಂಡ್ತಿಗೆ, ಗಂಡನಿಗೆ, ಮಕ್ಕಳಿಗೆ, ನಿಮ್ಮ ಪ್ರೊಫೆಷನ್ಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಯಾರಿಗೂ ಕೊಡಬೇಡ್ರಿ. 1 ಅವರ್ ಸೈಡಲ್ಲಿ ತೆಗೆದಿಟ್ಬಿಡಿ. ಅರ್ಧ ಗಂಟೆ ನಿಮ್ಮ ಮಾನಸಿಕ ಆರೋಗ್ಯಕ್ಕೋಸ್ಕರ ನೀವು ಪೂಜೆ ಮಾಡಿ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಅಥವಾ ಲಲಿತ ಸಹಸ್ರನಾಮ ಇಟ್ಕೊಳ್ಳಿ, ಏನಾದರೂ ಮಾಡಿ, ಹನುಮಾನ್ ಚಾಲೀಸ್ ಹೇಳಿ, ಏನಾದರೂ ಮಾಡಿ, ಗಾಯತ್ರಿ ಜಪ ಮಾಡಿ. ಹಾಫ್ ಆನ್ ಅವರ್ ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು. ಇನ್ನು ಹಾಫ್ ಆನ್ ಅವರ್ ಫಿಸಿಕಲ್ ಹೆಲ್ತ್ಗೆ ಅಲ್ವಾ. ಫಿಸಿಕಲ್ ಹೆಲ್ತ್ ಚೆನ್ನಾಗಿರ್ಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳೋದು ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಅಲ್ವಾ. ನಿಮ್ಮ ದೇಹನೂ ಚೆನ್ನಾಗಿರಬೇಕು, ಮನಸ್ಸು ಇನ್ನೂ ಚೆನ್ನಾಗಿರಬೇಕು. ಭಾಳ ಇಂಪಾರ್ಟೆಂಟು ಅಲ್ವಾ. ನೋಡಿ, ದೇಹ ಚೆನ್ನಾಗಿತ್ತು, ಮನಸ್ಸು ವೀಕ್ ಇತ್ತು, ಮನುಷ್ಯ ಏನು ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಒಂದು ವೇಳೆ ಸಪೋಸ್ ಮನಸ್ಸು ಗಟ್ಟಿ ಇತ್ತು, ದೇಹ ಖುಷಿಯಾಗಿದ್ದಂಗೆ ಕೆಲಸ ಮಾಡ್ಬಿಡ್ತಾನೆ. ಬಟ್ ಎರಡೂ ಚೆನ್ನಾಗಿರ್ಬೇಕಲ್ವಾ.
ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಹಾಗಾಗಿ ನಿಮ್ಮ ದೇಹ ಚೆನ್ನಾಗಿರ್ಬೇಕಂತಿದ್ರೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಭಾಳ ಇಂಪಾರ್ಟೆಂಟು. ಸೈಂಟಿಫಿಕ್ ಆಗಿ ನಿಮ್ಗೆ ತೊಂದರೆ ಆಗ್ದಂಗೆ ಯಾವ ರೀತಿ ಮಾಡಬೇಕಂತ ಈ ವಿಡಿಯೋದ ವಿವರವಾಗಿ ಹೇಳಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾವ ರೀತಿ ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ನೀವು ಯಾವ ರೀತಿ ತಪ್ಪು ಮಾಡ್ತೀರಾ ಅನ್ನೋ ಕಮೆಂಟ್ ಮಾಡಿ ಹಾಕಿ. ಇನ್ನೂ ಯಾವ ರೀತಿ ನಿಮಗೆ ಎಕ್ಸಸೈಸ್ ಬೇಕು ಅನ್ನೋದು ನನಗೆ ದಯವಿಟ್ಟು ತಿಳಿಸಿ. ನಾನು ಇನ್ನೂ ವೀಡಿಯೋಗಳು ಮಾಡಾಕ್ತೀನಿ ಗೆಳೆಯರೆ. ದಯವಿಟ್ಟು ಪೂರ್ತಿ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮರೆಯದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ ಒತ್ತಿ. ವಾರಕ್ಕೆ 3 ವೀಡಿಯೋಗಳು ಅಪ್ಲೋಡ್ ಮಾಡ್ತಿರ್ತೀನಿ. ಪ್ರತಿಯೊಂದು ಇಂಟಿಮೇಷನ್ ಬರುತ್ತೆ, ಒಂದೂ ಕೂಡ ವೀಡಿಯೋ ಮಿಸ್ ಮಾಡ್ದಂಗೆ ನೋಡ್ಬೋದು. ದಯವಿಟ್ಟು ಯಾರು ಅಥ್ಲೀಟ್ಸ್ ಇರ್ತೀರಾ, ಸ್ಪೋರ್ಟ್ಸ್ ಮ್ಯಾನ್ ಇರ್ತೀರಾ, ಅಥವಾ ಜಿಮ್ಗೆ ಹೋಗ್ತಿರ್ತೀರಾ, ಅದು ಮನೇಲಿ ಕೂಡ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ದಯವಿಟ್ಟು ನೀವು ವಾಕಿಂಗ್ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ದಯವಿಟ್ಟು ಈ ವಿಡಿಯೋನ ಫಾಲೋ ಮಾಡಿ. ಅವರು ನೋಡಲಿ ಸೈಂಟಿಫಿಕ್ಕಾಗಿ ಪ್ರಾಪರ್ ಬ್ರೀತಿಂಗು, ಪ್ರಾಪರ್ ಗ್ರೂಪ್ ಆಫ್ ಮಸಲ್ಸ್ಗೆ ಎಷ್ಟು 20-30 ಸೆಕೆಂಡ್ಸು ಎಲ್ಲ ತುಂಬ ಇಂಪಾರ್ಟೆಂಟು. ಇದನ್ನೆಲ್ಲ ಹೇಳಿದ್ದೀನಿ, ಇದನ್ನೆಲ್ಲ ಅವ್ರು ಪಾಲಿಸಲಿ. ಲೆಟ್ ಅಸ್ ಹ್ಯಾವ್ ಎ ಹೆಲ್ತಿ ಲೈಫ್. ಎಲ್ಲರೂ ಹೆಲ್ತಿಯಾಗಿ ವೆಲ್ತಿಯಾಗಿ ಸಂತೋಷವಾಗಿರೋಣ. ಹೆಲ್ತ್ ಈಸ್ ವೆಲ್ತ್. ಸೊ ಡೂ ಎಕ್ಸಸೈಸ್ ರೆಗ್ಯುಲರ್ಲಿ.